ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಗಣೇಶ್ ಪಾಟೀಲ್, ತಂದೆ ವಿಜಯಕುಮಾರ್ ಪಾಟೀಲ್. ನನ್ನ ಹುಟ್ಟೂರು ಭಾಲ್ಕಿ ತಾಲೂಕದ ಬೋಳೆಗಾಂವ್ ಗ್ರಾಮ. ನಾನು ಹುಟ್ಟಿದ 3 ವರ್ಷದಲ್ಲಿ ನಮ್ಮ ತಂದೆಯವರು ತೀರಿಕೊಂಡರು. ಅಲ್ಲಿ ಒಂದು ಥರದ ಅನುಭವ. ನಂತರ ತಂದೆ ತೀರಿಕೊಂಡ 6 ತಿಂಗಳಲ್ಲೇ ಅಜ್ಜನವರು ತೀರಿಕೊಂಡರು. ಅಲ್ಲಿಯೂ ಕೂಡ ಒಂದು ಥರ ಅನುಭವ. ಇಂತಹ ಪರಿಸ್ಥಿತಿಯಲ್ಲಿ, ತಂದೆ ಅಥವಾ ಅಜ್ಜ ತೀರಿಕೊಂಡ ಪರಿಸ್ಥಿತಿಯಲ್ಲಿ ನಮ್ಮ ಮನೆಯ ವಾತಾವರಣ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗೂ ಊರಿನಲ್ಲಿ ಒಂದು ಉತ್ತಮವಾದ ಶಿಕ್ಷಣ ಕೊಡುವಂತಹ ಒಂದು ಶಾಲೆ ಇರಲಿಲ್ಲ. ಊರಿನಲ್ಲಿ ಓದೋದಕ್ಕೆ ಯಾವುದೇ ತರಹ ಸೌಲಭ್ಯಗಳು, ಪ್ರೋತ್ಸಾಹಗಳು ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಮ್ಮನ ಕಡೆಯ ಸಂಬಂಧಿಕರು ಏನು ಮಾಡಿದ್ರು, ಇವನನ್ನು ಚೆನ್ನಾಗಿ ಓದಿಸ್ಬೇಕು, ತಂದೆ ಇಲ್ಲ ಅಂದ್ಕೊಂಡು ಏನು ಮಾಡಿದ್ರು, ಬಸವ ಕಲ್ಯಾಣ ತಾಲೂಕಿನ ಗೋಟಾ ಗ್ರಾಮಕ್ಕೆ ನನ್ನ ಕಳುಹಿಸಿದರು. ಅಲ್ಲಿ ನಮ್ಮ ದೊಡ್ಡಮ್ಮನವರು ಇರ್ತಾರೆ. ಅವರ ಆಶ್ರಯದಲ್ಲೇ ನಾನು 5ನೇ ತರಗತಿಯವರೆಗೆ, LKG ಇಂದ 5ನೇ ತರಗತಿಯವರೆಗೆ, ಅಂದರೆ ಸುಮಾರು ಒಂದು 7 ರಿಂದ 8 ವರ್ಷ ಅಲ್ಲೇ ನಾನು ಅಧ್ಯಯನ ಮಾಡಿದೆ. ತಂದೆ ಇಲ್ಲ ಅನ್ನೋ ಮಗು ಹಾಗೂ ದೊಡ್ಡಮ್ಮನ ಮನೆಯಲ್ಲಿ ಬೆಳೆದಂತಹ ಇವೆಲ್ಲ ಅನುಭವಗಳು ಒಂದು ಕಡೆ. ನಂತರ ಅಲ್ಲಿ ಕೂಡ ನಮ್ಮ ದೊಡ್ಡಮ್ಮನವರಿಗೂ ಬಡತನದ ಕಾರಣ ಹಾಗೂ ಅವ್ರದ್ದು ಕೂಡ ದೊಡ್ಡ ಕುಟುಂಬ ಇತ್ತು. ಅವ್ರಿಗೂ ಕೂಡ ಪಾಪ 7 ರಿಂದ 8 ವರ್ಷ ಅವರು ಕೂಡ ತಮ್ಮ ಮಕ್ಕಳ ಜೊತೆ ನನ್ನೂ ಕೂಡ ತಮ್ಮ ಮಗನಾಗಿ ಬೆಳೆಸಿದರು. ನಂತರ ಅವ್ರಿಗೂ ಸ್ವಲ್ಪ ಕಠಿಣ ಆಗ್ತಾ ಬಂತು. ದಿನೇ ವರ್ಷ ಬೆಳೀತಾ ಹೋದಂಗೆಲ್ಲ ಸ್ವಲ್ಪ ಸ್ಕೂಲ್ ಫೀಸ್ ಕಟ್ಟೋದಾಗಲಿ, ಆಮೇಲೆ ಇನ್ನಿತರ ವಿಷಯಗಳಲ್ಲಿ ಸ್ವಲ್ಪ ಕಠಿಣ ಆಗ್ತಾ ಬಂತು. ಅದಕ್ಕೋಸ್ಕರ ಏನು ಮಾಡಿದ್ರು, ಮತ್ತೆ ನಮ್ಮ ಸಂಬಂಧಿಕರೆಲ್ಲ ಏನು ಮಾಡಿದ್ರು, ಇಲ್ಲೇ ಬಸವ ಕಲ್ಯಾಣ ತಾಲೂಕಿನಲ್ಲಿ ಮಾತೆ ಮಹಾದೇವಿಯವರ ಆಶ್ರಯ ಹಾಗೂ ಪೂಜ್ಯ ಶ್ರೀ ಸದ್ಗುರು ಬಸವಪ್ರಭು ಸ್ವಾಮೀಜಿಯವರ ಮೇಲ್ವಿಚಾರಣೆಯಲ್ಲಿ ನಡೀತಾ ಇರುವಂತಹ ಅಕ್ಕನಾಗಲಾಂಬಿಕಾ ಅನಾಥಾಶ್ರಮಕ್ಕೆ ನನ್ನ ಸೇರಿಸಿದ್ರು. ಗೋಟಾದಿಂದ ಬಸವ ಕಲ್ಯಾಣಕ್ಕೆ ಬರಬೇಕಾದ್ರೂ ಕೂಡ ಅಲ್ಲೂ ಕೂಡ ಒಂದು ಥರದ ಅನುಭವ. ಇಲ್ಲಿ ಬಂದಮೇಲೆ ಇಲ್ಲಿನ ಒಂದು ವ್ಯವಸ್ಥೆ ಬೇರೆ. ಇಲ್ಲಿ ನಮ್ಮದೇ ತರಹ ತಂದೆ ತಾಯಿ ಕಳ್ಕೊಂಡಿರೋಂತಹ ಮಕ್ಕಳು, ಏಕಪೋಷಕರು, ಈ ಥರ ಅಜ್ಜಿಯ ಆಶ್ರಯದಲ್ಲಿ ಬೆಳೆದಿರೋಂಥ ಮಕ್ಕಳು, ಇವುಗಳ ಜೊತೆ ನಾನು ಕೂಡ ಆಡ್ಕೊತ ಬೆಳೆದೆ. 6 ರಿಂದ 10ನೇ ತರಗತಿಯವರೆಗೆ ಇಲ್ಲೇ ಅಧ್ಯಯನ ಮಾಡಿದೆ. 6 ರಿಂದ 7ನೇ ತರಗತಿವರೆಗೆ ಅಕ್ಕ ಮಹಾದೇವಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ. ಹಾಗೂ 8 ರಿಂದ 10ನೇ ತರಗತಿಯಲ್ಲಿ ಶ್ರೀ ಜಗದ್ಗುರು ಬಸವ ಕುಮಾರೇಶ್ವರ ಪ್ರೌಢಶಾಲೆಯಲ್ಲಿ ಓದಿದೆ. 10ನೇ ತರಗತಿಯಲ್ಲಿ ನಾನು ತುಂಬ ಸ್ವಲ್ಪ ಗಂಭೀರವಾಗಿ ಓದಿ ಏನು ಮಾಡಿದೆ, ಬಸವ ಕಲ್ಯಾಣ 94% ಅನ್ನು ತೆಗೆದುಕೊಳ್ಳುವ ಮುಖಾಂತರ ಆ ಸಮಯದಲ್ಲಿ ಬಸವ ಕಲ್ಯಾಣ ತಾಲೂಕಿಗೆ 3ನೇ ರ್ಯಾಂಕು ಬಂದು ಪಾಸಾದೆ. ಉತ್ತಮ ಅಂಕಗಳನ್ನು ಪಡೆದುಕೊಂಡಿದ್ದರಿಂದ ಭಾಲ್ಕಿ ತಾಲೂಕಿನ ಕಡಾಳ ಗ್ರಾಮದಲ್ಲಿರುವಂತಹ ಚನ್ನಬಸವೇಶ್ವರ ಗುರುಕುಲ, ಈ ಗುರುಕುಲ ಭಾಲ್ಕಿ ತಾಲೂಕಿನ ಹಿರೇಮಠ ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಇದರ ಸ್ಥಾಪಕರು ಪೂಜ್ಯ ಶ್ರೀ ಸದ್ಗುರು ಬಸವಲಿಂಗಪಟ್ಟ ದೇವರು ಹಾಗೂ ಈಗ ಇದನ್ನು ನಡೆಸಿಕೊಂಡು ಹೋಗುತ್ತಿರುವಂಥವರು ಪೂಜ್ಯ ಶ್ರೀ ಗುರು ಬಸವದೇವರು. ಇವರಿಬ್ಬರ ಕೃಪೆಯಿಂದ ನಾನು ಏನು ಮಾಡಿದೆ, ಅಲ್ಲಿ ಕಡಾಳ ಗ್ರಾಮದಲ್ಲಿ PUC ಸೈನ್ಸ್ ಸಲುವಾಗಿ 2 ವರ್ಷ ಉಚಿತವಾಗಿ ಶಿಕ್ಷಣ ಮತ್ತು ವಸತಿಯನ್ನು ಪಡೆದು ಚೆನ್ನಾಗಿ ಅಧ್ಯಯನ ಮಾಡಿದೆ. ಅಲ್ಲೂ ಕೂಡ ಒಂದು ತರಹದ ಅನುಭವ. ಇಲ್ಲಿ ಹಿಂದೆ 6 to 10ನಲ್ಲಿ ಒಂದು ಥರದ ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆಯಲ್ಲಿ ಓದಿದೆ. ನಂತರ ಇಲ್ಲಿ ಕಡಾಳ ಗುರುಕುಲಕ್ಕೆ ಬಂದಾಗ ಇಲ್ಲೊಂದು ಥರ ವ್ಯವಸ್ಥೆ ಇತ್ತು, ಇಲ್ಲಿ ಕೂಡ ಒಂದು ಥರದ ಅನುಭವ. ನಂತರ ಚೆನ್ನಾಗಿ ಅಧ್ಯಯನ ಮಾಡಿ PUCಯಲ್ಲಿ ಮತ್ತೆ 93% ತೆಗೆದುಕೊಂಡೆ.
ನಂತರ ಈ ಸಮಯದಲ್ಲಿ ನಾನು PUC ಬಂದಾಗ ನಾನು ಈ ಹಿಂದೆಯಿಂದ ನಾನು ಸಾಮಾಜಿಕವಾಗಿ ಬೆಳೆದುಕೊಂಡು ಬಂದಿದ್ದೆ. ನಾನು ಸಮಾಜದಲ್ಲಿ ಆಗು ಹೋಗುವಂತಹ ಘಟನೆಗಳನ್ನೆಲ್ಲ ನೋಡಿದ್ದೆ. ಏನು ಕುಂದುಕೊರತೆಗಳಿವೆ ಸಾಮಾನ್ಯ ಜನರಿಗೆ, ನಮ್ಮಂತಹ ಅನಾಥಾಶ್ರಮದಲ್ಲಿ ಬೆಳೆಯುತ್ತಿರುವಂಥ ಮಕ್ಕಳಿಗೆ ಏನು ಸಮಸ್ಯೆಗಳಿವೆ ಅನ್ನೋದು ಅರಿವು ನನಗೆ ತುಂಬ ಚೆನ್ನಾಗಾಗಿತ್ತು. ನನಗೆ ಏನನ್ನಿಸ್ತಂದರೆ, ನಾನು ವೈಯಕ್ತಿಕವಾಗಿ ಜೀವನವನ್ನು ರೂಪಿಸಿಕೊಳ್ಳದೆ ಸಾಮಾಜಿಕವಾಗಿ ಒಂದು ಜೀವನ ರೂಪಿಸಿಕೊಳ್ಬೇಕು ಅನ್ನೋ ಒಂದು ಆಸೆ ಹುಟ್ಕೊಂತು. ಅದಕ್ಕೋಸ್ಕರ ನಾನು ಸಾಮಾಜಿಕವಾಗಿ ಸೇವೆ ಮಾಡಬೇಕು ಅಂದಾಗ, ಆ ಸಮಯದಲ್ಲಿ ಸೇವೆ ಮಾಡಬೇಕು ಅಂದಾಗ ತನು ಮನ ಧನ ಬೇಕು. ಆ ಸಮಯದಲ್ಲಿ ನನ್ನ ಹತ್ರ ಧನ ಇರಲಿಲ್ಲ, ಮನಸ್ಸು ಮಾತ್ರ ಇತ್ತು, ತನು ಮಾತ್ರ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಬ್ಬ IAS ಆಫೀಸರ್ ಆಗಿ ಸಮಾಜ ಸೇವೆ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಬೇರೆ ಸ್ನೇಹಿತರೆಲ್ಲ ಮೆಡಿಕಲ್ಲು, ಇಂಜಿನಿಯರಿಂಗು ಅಂತೇಳಿ ತಮ್ಮ ವೈಯಕ್ತಿಕ ಜೀವನಕ್ಕೋಸ್ಕರ ಏನೋ ಮಾಡ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲಿ ನಾನು IAS ಆಫೀಸರಾಗಿ ಜನರ ಸೇವೆ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಿತ್ತು. ಅದಕ್ಕೋಸ್ಕರ ನಾನು ಆ ಮೆಡಿಕಲ್ ಇಂಜಿನಿಯರಿಂಗ್ ಫೀಲ್ಡ್ಗಳಿಗೆ ಹೋಗಲಾರ್ದೆ ಒಂದು ಸಾಮಾಜಿಕವಾಗಿ ಬದುಕುವಂತಹ ಒಂದು ಫೀಲ್ಡ್ಗೆ ಬಂದೆ. ಈಗ ಏನು ಮಾಡಬೇಕು ಅಂತೇಳಿ ಬಂದಾಗ ನನ್ನ ಮೆದುಳಿನಲ್ಲಿ ಫಸ್ಟು ಬಂದಿದ್ದು ನಾನು BA ಮಾಡಬೇಕು ಅಂತೇಳಿ. ಬಟ್ಟು ಕೆಲವು ಪಾಲಕರ ಹಾಗೂ ಸಂಬಂಧಿಕರ ಒತ್ತಾಯದ ಮೇರೆಗೆ, ಇಲ್ಲ ಈ BA ಮಾಡಿದಾಗ ಇಲ್ಲಿ ದಾರಿಗಳು ತುಂಬ ಕಡಿಮೆ ಆಗ್ತವೆ, ನಿನಗೆ ಸಮಸ್ಯೆ ಆಗುತ್ತೆ, BSc ಮಾಡು ಅಂತೇಳಿ ಹೇಳಿದ್ರು. ಆ ಸಮಯದಲ್ಲಿ ನಾನು ಇನ್ನೂ ಚಿಕ್ಕವನಲ್ಲ, ಏನೋ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ಇದ್ದರೂ ಕೂಡ ತಗೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, BScನೇ ಮಾಡಿಕೊಂಡೆ. ಅದರ ಜೊತೆ ಸ್ವಲ್ಪ ನನಗೆ ಏನಾದರೂ ತಿಳಿದುಕೊಳ್ಳಬೇಕು ಅನ್ನೋ ಹಂಬಲ ಇತ್ತು. ಅದರ ಜೊತೆ ಸ್ವಲ್ಪ ಅಧ್ಯಯನ ಮಾಡ್ಕೊತ ಹೋಗ್ತಾ ಇದ್ದೆ. ನಂತರ ಇಲ್ಲಿ ಹೈದರಾಬಾದಲ್ಲಿ ಬಂದಾಗ ಅಲ್ಲಿನ ಜನರ ಜೀವನ ಶೈಲಿ, ರಾಜ್ಯದಿಂದ ರಾಜ್ಯಗಳಿಗೆ ಹೇಗೆ ಜೀವನದ ಆಚರಣೆಗಳು ವ್ಯತ್ಯಾಸ ಆಗ್ತವೆ, ಇಲ್ಲೂ ಕೂಡ ಒಂದು ದೊಡ್ಡ ಅನುಭವ. ಚಿಕ್ಕ ವಯಸ್ಸಲ್ಲಿ ಯಾವ ಥರ ವಿದ್ಯಾರ್ಥಿ ಜೀವನ ಇರುತ್ತೆ, ಕಾಲೇಜಿಗೆ ಬಂದಾಗ ಯಾವ ಥರ ಜೀವನ ಇರುತ್ತೆ, ಅದು ಹೈಯರ್ ಎಜುಕೇಷನ್ ತೆಗೆದುಕೊಳ್ಳೋ ಸಮಯದಲ್ಲಿ ಯಾವ ಥರ ಇರುತ್ತೆ, ಈ ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ಗಳಾದವು. ಇದರಲ್ಲಿ ನಾನು ಬೇರೆಯವರೆಲ್ಲ ಹೇಗೋ ಅನುಭವ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ನನಗೆ ಯಾವಾಗಲೂ ಈ ಥರ ಯಾಕಾಗುತ್ತೆ, ಯಾಕೆ ಅನ್ನೋ ಪ್ರಶ್ನೆ, ಇದೇಕೆ ಹೀಗಾಯಿತು, ಇದು ಯಾಕೆ ಹೀಗಿರುತ್ತೆ, ಇದು ಯಾಕೆ ಹೀಗೆ ಇರಬೇಕು, ಈ ಥರವೆಲ್ಲ ನನ್ನ ಮೈಂಡ್ನಲ್ಲಿ ವಿಚಾರಗಳು ಬರ್ತಾಯಿದ್ವು. ಅದಕ್ಕೋಸ್ಕರ ನಾನು ನನ್ನ ಜೀವನದ ಪ್ರತಿಯೊಂದು ಘಟನೆಗಳನ್ನು, ಸನ್ನಿವೇಶಗಳನ್ನು, ಹಂತಗಳನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಬರ್ತಾಯಿದ್ದೆ. ಎಲ್ಲ ಅನುಭವಗಳನ್ನು ಪಡೆದುಕೊಳ್ತಾ ಇದ್ದೆ. ನಂತರ ಏನು ಮಾಡಿದೆ, ಇಲ್ಲಿ ಡಿಗ್ರಿ ಮುಗಿತು, ಒಂದು 77% ತೆಗೆದುಕೊಂಡೆ. ನಂತರ ಒಂದು IAS ಆಫೀಸರ್ ಆಗಬೇಕು ಅಂದಾಗ ಒಂದು ಡಿಗ್ರಿ ಮುಗಿಬೇಕು ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರ ಒಂದು ಡಿಗ್ರಿ ಮುಗಿಸ್ಕೊಂಡೆ. ಇವಾಗ ಏನು ಮಾಡೋಣ ಅಂತೇಳಿ ಅಂದ್ಕೊಂಡು IAS ಕೋಚಿಂಗ್ ತೆಗೆದುಕೊಳ್ಳೋಣ ಅನ್ನೋ ನಿರ್ಧಾರ ಮಾಡಿದೆ. ಬೆಂಗಳೂರಿನಲ್ಲಿ ಒಂದು ಜ್ಞಾನಯೋಗ ಅಕಾಡೆಮಿ ಅಂತಿತ್ತು. ಅಲ್ಲಿ ಉಚಿತವಾಗಿ ಲಿಂಗಾಯತರಿಗೆ ನಾವು IAS ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಒಂದು 2-3 ತಿಂಗಳು ಅಧ್ಯಯನ ಮಾಡಿದೆ. ಅಲ್ಲಿ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇನ್ನು ನಾವು ಹೆಚ್ಚಿಗೆ ಜ್ಞಾನ ಪಡ್ಕೊಳ್ಬೇಕು ಅಂಥೇಳಿ ಏನು ಮಾಡಿದೆ, ನೇರವಾಗಿ ದೆಹಲಿಗೆ ಹೋದೆ. ಅಲ್ಲಿ ಸ್ಟಡಿ IQ ಅನ್ನೋ ಡಿಜಿಟಲ್ ಮಾಧ್ಯಮದಲ್ಲಿ ಕೊಡುವಂತಹ IAS ಕೋಚಿಂಗನ್ನು ಕಡಿಮೆ ವೆಚ್ಚದಲ್ಲಿ ತೆಗೆದುಕೊಂಡೆ. ಯಾಕಂದರೆ ನಾನು ಬೇರೆ ಕೋಚಿಂಗ್ಗಳಿಗೆ ಹೋಗಬೇಕಾದಾಗ 2-3 ಲಕ್ಷ ಆಗ್ತಾಯಿತ್ತು. ಅಷ್ಟೊಂದು ಯಾಕೆ ಖರ್ಚು ಮಾಡೋದು ಅಂತೇಳಿ ಅಂದ್ಕೊಂಡು ಆನ್ಲೈನ್ ಕ್ಲಾಸ್ಗಳೆಲ್ಲ ಅವಾಗೇ ಸ್ಟಾರ್ಟ್ ಆಗ್ತಾಯಿದ್ವು. ಹಾಗೆ ಎಲ್ಲರಲ್ಲೂ ಕೂಡ ಒಂದು ಚೆನ್ನಾಗಿ ಟೀಚ್ ಮಾಡಬೇಕು ಹಾಗೂ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಲರ್ನ್ ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಇತ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ತುಂಬ ಕಾರಣಗಳಿವೆ ನಾನು ಯಾಕೆ
IAS ಕೋಚಿಂಗನ್ನು ಡಿಜಿಟಲ್ ಮಾಧ್ಯಮದಲ್ಲಿ ತೆಗೆದುಕೊಂಡು ಅಂತ ಹೇಳುವುದಕ್ಕೆ ಅವುಗಳನ್ನು ಹಾಗೆ ಸನ್ನಿವೇಶ ಬಂದಾಗ ಹೇಳ್ಕೊತ ಹೋಗೋಣ. ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಒಂದು ಕಡೆ ಕುಂಬಳಗೂಡು ಅನ್ನೋ ಕಡೆ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಮತ್ತೆ ಅಧ್ಯಯನ ಮಾಡಿದೆ. ದಿಲ್ಲಿಯಲ್ಲಿ ಕೂಡ ಒಂದು ಥರದ ಅನುಭವಗಳಾದವು. ತುಂಬ ಮತ್ತೆ ನನ್ನ ಮೆದುಳಿಗೆ ಕೆಲಸ ಕೊಡುವಂತಹ ಅನುಭವಗಳಾದವು. ನಂತರ ಬೆಂಗಳೂರಿಗೆ ಬಂದೆ. ಬೆಂಗಳೂರು ನನಗೆ ತುಂಬ ದೊಡ್ಡ ದೊಡ್ಡ ಅನುಭವಗಳಾಗಿದ್ದು ಅಂತಂದರೆ ಬೆಂಗಳೂರಿನಲ್ಲೇ ಅಂದರೆ ಮೆದುಳನ್ನೇ ಕೊರೆಸುವಂತಹ ಅನುಭವಗಳನ್ನು ಇಲ್ಲ ಆದವು. ಇಲ್ಲಿ ಅನುಭವಗಳೇ ಇಲ್ಲಿನ ಈ ಬೆಂಗಳೂರಿನಲ್ಲಿ ಆದಂತಹ ಅನುಭವಗಳೇ ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ತಂದವು. ಹೀಗೆ ಇವಾಗ ನಾನು ಇರೋ ಸ್ಥಿತಿಗೂ ಬೆಂಗಳೂರಿನಲ್ಲಿ ಆದ ಅನುಭವಗಳೇ ಕಾರಣ ಅಂತೇಳಿ ಹೇಳ್ತೇನೆ. ನಂತರ ಅಲ್ಲಿಂದ ಬಸವ ಕಲ್ಯಾಣಕ್ಕೆ ಮತ್ತೆ ನಾನು ಬಸವಪ್ರಭು ಸ್ವಾಮೀಜಿಯವರ ಆಶ್ರಯದಲ್ಲೇ ಇನ್ನೂ ಓದ್ತಾ ಇದ್ದೆ. ಅವರೇ ಸ್ವಲ್ಪ ಪ್ರಮಾಣದಲ್ಲಿ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ ಆಲ್ರೆಡಿ ನಾನು ಎಲ್ಲ ಕಡೆ ರ್ಯಾಂಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಉಚಿತವಾಗಿ ಶಿಕ್ಷಣ ಹಾಗೂ ವಸತಿ ಸಿಗ್ತಾ ಇತ್ತು. ಆದರೂ ಕೂಡ ಅಲ್ಲಿ ಸ್ವಲ್ಪ ಖರ್ಚುಗಳು ಇದ್ದೇ ಇರ್ತವೆ. ಅದನ್ನು ಸ್ವಲ್ಪ ಮನೆಯವರು ಹಾಗೂ ಸ್ವಲ್ಪ ಸ್ವಾಮೀಜಿಯವರು ಕೊಡ್ತಾಯಿದ್ರು. ಅದರಲ್ಲೇ ನಾನು ಏನು ಮಾಡ್ತಾಯಿದ್ದೆ, ಮ್ಯಾನೇಜ್ ಮಾಡಿಕೊಂಡು ಬರ್ತಾಯಿದ್ದೆ. ನಂತರ ಬೆಂಗಳೂರಲ್ಲಿ ನನಗೆ ಆದ ಅನುಭವಗಳಿಂದ ನಾನು ಬೆಂಗಳೂರನ್ನು ಬಿಟ್ಟು ಬರಬೇಕಾಯಿತು. ಬಂದು ಇಲ್ಲೇ ಬಸವ ಕಲ್ಯಾಣದಲ್ಲಿ ಇದ್ದುಕೊಂಡು ಇಲ್ಲೇ ಅಧ್ಯಯನ ಮಾಡೋಣ ಅಂತೇಳಿ ಅಂದ್ಕೊಂಡು ಓದ್ತಾ ಇದ್ದೆ. ಇಲ್ಲೇ ಕೂಡ ಚೆನ್ನಾಗಿ ಅಧ್ಯಯನ ಮಾಡಿದೆ. ನಂತರ ಇಲ್ಲಿ ಚಿಕ್ಕವನಿರಬೇಕಾದ್ರೆ ಒಂದು ಥರದ ಅನುಭವಗಳಾಗಿದ್ದು, ಅಲ್ಲಿ ಯಾವುದೇ ಥರದ ವಿಚಾರ ಮಾಡುವಂತಹ ಶಕ್ತಿ ಇರಲ್ಲ. ಆದರೆ ಇವಾಗ ನಾನು ಆಲ್ರೆಡಿ ದೊಡ್ಡವನಾಗಿದ್ದೆ. ಸುಮಾರು 10ನೇ ತರಗತಿ ಮುಗಿದ ನಂತರ ಲಾಂಗ್ 6 ವರ್ಷ 7 ವರ್ಷಗಳ ನಂತರ ನಾನು ಮತ್ತೆ ಬಸವ ಕಲ್ಯಾಣಕ್ಕೆ ಬಂದಿದ್ದೆ. ಮಧ್ಯೆ ಬರ್ತಾ ಇದ್ದೆ. ಆವಾಗ ಬಂದಾಗ ಒಂದು 5 ದಿವಸ 6 ದಿವಸ ಇದ್ಕೊಂಡು ಮತ್ತೆ ಹೋಗ್ತಾ ಇದ್ದೆ. ಇವಾಗ ಪರ್ಮನೆಂಟಾಗಿ ಬಸವ ಕಲ್ಯಾಣಕ್ಕೆ ಇಲ್ಲೇ ಅಧ್ಯಯನ ಮಾಡೋಣ, ಇಲ್ಲೇ ಇರೋಣ ಅಂತೇಳಿ ಅಂದ್ಕೊಂಡು ಬಂದಿದ್ದೆ. ಇಲ್ಲಿ ಬಂದ ಮೇಲೆ ಕೂಡ ಒಂದು ಆಶ್ರಮದ ವ್ಯವಸ್ಥೆ, ಅನಾಥಾಶ್ರಮದ ವ್ಯವಸ್ಥೆ, ಇಲ್ಲಿಯೂ ಕೂಡ ಒಂದು ಬೇರೆ ಬೇರೆ ತರಹದ ಅನುಭವಗಳು. ಇದು ಬೆಂಗಳೂರಿನ ಅನುಭವಗಳಕ್ಕಿಂತ ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದ ಮೇಲೆ ದೊಡ್ಡ ದೊಡ್ಡ ಅನುಭವಗಳು. ಯಾಕಂದರೆ ಅವಾಗಲೇ ನಾವು ಚಿಕ್ಕವರಿದ್ದಾಗ ಒಂದು ಮನಸ್ಥಿತಿಯಲ್ಲಿ ಇರ್ತೇವೆ, ದೊಡ್ಡವರಾದಮೇಲೆ ಒಂದು ಮನಸ್ಥಿತಿಯಲ್ಲಿ ಇರ್ತೇವೆ. ಆವಾಗ ವಿಚಾರ ಮಾಡುವಂಥ ಶಕ್ತಿ ಕೂಡ ಬೇರೆ ಬೇರೆ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಅನುಭವಗಳಾದವು. ಸಾಮಾಜಿಕ ವ್ಯವಸ್ಥೆ ಸ್ವಲ್ಪ ಅರ್ಥ ಆಗ್ತಾ ಬಂತು. ಇವಾಗಲೇ ನಾನು ಏನು ಮಾಡ್ತಾಯಿದ್ದೆ, ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ದೆ. ಹೌದಲ್ಲ, ಎಲ್ಲ ವ್ಯವಸ್ಥೆ ನೋಡ್ತಾ ಇದ್ದೆ. ವ್ಯವಸ್ಥೆಗಳೆಲ್ಲ ಚೆನ್ನಾಗಿದ್ದು, ವ್ಯವಸ್ಥೆಗಳೇನು ಪುಸ್ತಕದಲ್ಲಿ ಏನು ವ್ಯವಸ್ಥೆಗಳು ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿತ್ತು. ಆದರೆ ಇಲ್ಲಿ ಸಮಾಜದಲ್ಲಿ ಬಂದಾಗ ಆ ವ್ಯವಸ್ಥೆಗಳು ಪಾಲನೆ ಆಗದೆ ಇಲ್ಲೊಂದೇ ಬೇರೆ ವ್ಯವಸ್ಥೆ ಇತ್ಕೊಂಡಿತ್ತು. ಒಂದು ಕಡೆ ಮಾತಾಡೋದು ಒಂದು ತರಹ, ನಡ್ಕೊಳ್ಳೋದು ಒಂದು ತರಹ, ಸತ್ಯ ಹೇಳಬೇಕು ಅನ್ನೋದೊಂದು ತರಹ, ಹಾಗೂ ಸುಳ್ಳನ್ನು ಮಾತಾಡೋದು ಒಂದು ತರಹ. ಇವೆಲ್ಲ ಏನೋ ಒಂದು ತರಹ ವಿಚಿತ್ರ ಅನುಭವಗಳು ಆಗ್ತಾಯಿದ್ವು. ನಂತರ ಈ ಥರ ಎಲ್ಲ ಅನುಭವಗಳಾದಮೇಲೆ ಏನನ್ನಿಸ್ತಪ್ಪ ಅಂತಂದರೆ, ಇಲ್ಲಿ ನಾನು ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ನನ್ನನ್ನೇ ನಾನು ಬದಲಾವಣೆ ಮಾಡ್ಕೊಳ್ಬೇಕು. ನನ್ನನ್ನೇ ನಾನು ಕಂಟ್ರೋಲ್ ಅಂದರೆ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕು ನನ್ನ ಮನಸ್ಸನ್ನು. ನಾವು ನೋಡೋ ದೃಷ್ಟಿ ಚೆನ್ನಾಗಾಗಬೇಕು. ಈ ಥರ ಬೇರೆ ಬೇರೆ ಅನುಭವಗಳೆಲ್ಲ ಆದವು. ನಂತರ ನನಗೇನು ಅನ್ನಿಸ್ತು ಅಂದರೆ, ಹೌದಲ್ಲ, ನಾನು ಯಾಕೆ IAS ಸ್ಟಡಿ ಮಾಡ್ತಾಯಿದ್ದೀನಿ ಅಂತೇಳಿ ಅವಾಗ ಫಸ್ಟ್ ಟೈಮ್ ಕ್ವಶನ್. ಅವಾಗ ನಾನು ಇಲ್ಲ, ಇದಕ್ಕಿಂತ ಮುಂಚೆ ಸಮಾಜ ಸೇವೆ ಮಾಡಬೇಕು ಅನ್ನೋದಷ್ಟೇ ಮೈಂಡಲ್ಲಿತ್ತು. ಅದಕ್ಕೋಸ್ಕರ IAS ಆಫೀಸರ್ ಆಗಬೇಕು ಅಂತೇಳಿ. ನಂತರ ಗೊತ್ತಾಗ್ತು, ಸಮಾಜ ಸೇವೆ ಮಾಡಬೇಕಂದ್ರೆ IAS ಆಫೀಸರ್ ಯಾಕೆ ಆಗಬೇಕು, ಹಾಗೂ ಅದರಿಂದ ನಾನು ಅಂದುಕೊಂಡಂತಹ ಸಮಾಜ ಸೇವೆ ಮಾಡೋದಕ್ಕೆ ಸಾಧ್ಯನಾ ಅಂಥೇಳಿ ಕ್ವಶನ್ ಉದಯ ಆಗ್ತು. ಅಥವಾ
IAS ಆಫೀಸರ್ ಆದಮೇಲೆ ಸಮಾಜ ಸುಧಾರಣೆ ಸಾಧ್ಯನಾ, ಸಮಾಜ ಸೇವೆ ಮಾಡೋದಕ್ಕೆ ಸಾಧ್ಯನಾ, ಸಂಪೂರ್ಣವಾಗಿ ನನ್ನ ಮನಸಾರೆ ಕೆಲಸ ಮಾಡ್ಬೋದಾ? ಎಲ್ಲ ನೋಡಿಕೊಂಡು ಬಂದಾಗ ಯಾರೂ ಮನಸಾರೆ ಮಾಡ್ತಾ ಇಲ್ಲ. ಎಲ್ಲರೂ ಒಂದೊಂದು ಬಂಧನಗಳಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಯಾರಿಗೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಏನೋ ಒಂದು ಮಾಡ್ಬೇಕಂತ ಹೋದಾಗ ಅವರು ಕೂಡ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಅಂಥೇಳಿ ಗೊತ್ತಾಗ್ತು. ಇಷ್ಟೆಲ್ಲ ಗೊತ್ತಾದ ಮೇಲೆ ನನಗೇನು ಅನ್ನಿಸ್ತು, ನನ್ನನ್ನೇ ನಾನೇ ಪರಿವರ್ತನೆ ಮಾಡಿಕೊಳ್ಳೋದು, ಆದಷ್ಟು ನಾನು ಸಾಧಾರಣವಾಗಿ ಬದುಕೋದನ್ನು ನಾನು ಸಾಧಾರಣ ಜೀವನ ಅಳವಡಿಸಿಕೊಂಡಾಗ ಒಂದು ಸಂತೃಪ್ತಿಯ ಜೀವನ ಮಾಡ್ಬೋದು ಅಂತೇಳಿ ಅನ್ನಿಸ್ತು. ಹೀಗೆ ಅನ್ನಿಸಿದಾಗ ನಾನು IAS ಆಫೀಸರ್ ಆಗೋದು ಯಾಕೆ? ಇನ್ನೂ ಹಲವು ಕಾರಣಗಳಿದ್ದಾವೆ. ಒಂದು ಡಿಸಿಷನ್ ತೊಗೊಳ್ಬೇಕು ಅಂದರೆ ಯಾವುದೋ ಒಂದು ಕಾರಣದಿಂದ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಲವು ಕಾರಣಗಳಿರ್ತವೆ. ಇವುಗಳ ಬಗ್ಗೆ ಯಾರಾದರೂ ಒಂದೊಂದು ವಿಷಯದ ಬಗ್ಗೆ ಒಂದೊಂದು ಪ್ರಶ್ನೆ ಮಾಡಿದಾಗ ಅವುಗಳ ಅನುಭವಗಳನ್ನು ನಾನು ಹೇಳಿಕೊಳ್ತೇನೆ. ಕೇಳದೆ ಹೋದರೂ ಕೂಡ ನಾನು ನನ್ನ ಅನುಭವಗಳನ್ನು ಹೇಳಿಕೊಳ್ಬೇಕು. ಯಾಕಂದರೆ ನಾನು ನಡೆದು ಬಂದ ದಾರಿಯನ್ನು ಇನ್ನೊಬ್ಬರು ತುಳಿಯೋ ಹಂತದಲ್ಲಿರಬೇಕಾದ್ರೆ ಅವರಿಗೆ ಒಂದು ಮಾರ್ಗದರ್ಶನ ಇರಬೇಕಂತೇಳಿ ನಾನು ಅನ್ಕೋತೀನಿ. ನಂತರ ಹೌದಲ್ಲ, ನಾನು ಯಾಕೆ IAS ಆಫೀಸರ್ ಆಗಬೇಕು, ನನ್ನನ್ನು ಸುಧಾರಣೆ ಮಾಡ್ಕೊಳ್ಬೇಕಾದ್ರೆ ಸಾಧಾರಣ ಜೀವನ ಮಾಡಬೇಕು. ಸಾಧಾರಣ ಜೀವನ ಯಾವಾಗ ಸಾಧ್ಯ ಅಂದರೆ ನಾವು ಸಾಧಾರಣ ಒಂದು ಕಾಯಕ ಮಾಡಿದಾಗಲೇ ಮಾತ್ರ ಸಾಧ್ಯ. ಮತ್ತು ನಾವು ಒಂದು ಸರ್ಕಾರಿ ವ್ಯವಸ್ಥೆ ಹೋದಾಗ ಅಲ್ಲೊಂದು ಮನಸ್ಥಿತಿ ಕ್ರಿಯೇಟ್ ಆಗುತ್ತೆ. ಆ ಥರ ಆಗೋದು ಬೇಡ. ನಾನು ಸಾಮಾಜಿಕವಾಗಿ ಕರಪ್ಟ್ ಆಗೋದು ಬೇಡ, ವೈಯಕ್ತಿಕವಾಗಿ ಕರಪ್ಟ್ ಆಗೋದು ಬೇಡ. ನನ್ನಷ್ಟಿಗೆ ನಾನು ತುಂಬ ಪ್ರಾಮಾಣಿಕನಾಗಿ ಸತ್ಯನಿಷ್ಠನಾಗಿ ಬದುಕಬೇಕನ್ನೋ ಯೋಚನೆ ಬಂತು. ಅದಕ್ಕೋಸ್ಕರ ನನಗೆ ಓದೋದು ಅಂದರೆ ಇಂಟ್ರೆಸ್ಟ್ ಇತ್ತು. ನಾನು ಹಾಗೆ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೆ, ಇವಾಗಲೂ ಓದ್ತಾ ಇದ್ದೀನಿ. ನಂತರ ಹೀಗೆ ಹಂತವಾಗಿ ಬಂದಾಗ ನನಗೆ ಒಂದು ವ್ಯವಸ್ಥೆ ಅರ್ಥ ಆಯಿತು. ರಾಜಕೀಯ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಈ ರಾಜಕೀಯದಿಂದನೇ ಪ್ರತಿಯೊಂದು ತುಂಬ ಹಾನೆಸ್ಟ್ ಆಗಿರುವಂಥ ಫೀಲ್ಡ್ಗಳು, ತುಂಬ ಕ್ಲೀನ್ ಆಗಿರುವಂಥ ಫೀಲ್ಡ್ಗಳೆಲ್ಲ ಈ ಪಾಲಿಟಿಕ್ಸಿಂದನೇ ಇವತ್ತು ಈ ಹಂತಕ್ಕೆ ತಲುಪಿದ್ವಿ, ಈ ದುರ್ವ್ಯವಸ್ಥೆಗೆ ತಲುಪಿದ್ವಿ ಅನ್ನೋ ಅರ್ಥ ಆಗ್ತು. ಆಮೇಲೆ ನಾವು ಒಂದು ಸಮಾಜವನ್ನು ಗಿಡಕ್ಕೆ ಹೋಲಿಸಿದಾಗ ಮುಖ್ಯವಾಗಿ ಬೇರು ಪಾತ್ರ ವಹಿಸುತ್ತೆ. ಆ ಬೇರೆ ಈ ರಾಜಕೀಯವಾಗಿದೆ. ಇಲ್ಲಿ ಬದಲಾವಣೆ ಆಗದೆ ಬೇರೆ ಯಾವುದೇ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರಿವು ಮೂಡಿತು. ಇಲ್ಲಿ ಒಂದು ಪ್ಯೂರ್ ಆಗಬೇಕು, ರಾಜಕೀಯ ಅನ್ನೋದು ಪ್ಯೂರಾಗಿ ಪ್ರಜಾಕೀಯ ಆಗಬೇಕು. ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಯಾಕೆ, ಇದು ಪ್ಯೂರ್ ಆಗಬೇಕು ಅಂತೇಳಿ ಅನ್ನಿಸ್ತು. ನಂತರ ನಾನು ಕೂಡ ಪ್ರಜಾಕೀಯ ವ್ಯವಸ್ಥೆಯನ್ನು ತಂದು ಸಮಾಜ ಸೇವೆ ಮಾಡಬೇಕು. ಈ ಒಂದು ಕ್ಷೇತ್ರವನ್ನು ಪ್ಯೂರ್ ಮಾಡಿದಾಗ ಇಲ್ಲೇ ಒಂದು ನಾನು ಮಾಡಬೇಕಾದಂಥ ಕೆಲಸ, ಇದನ್ನು ಪ್ಯೂರ್ ಮಾಡಿದಾಗ ಉಳಿಕೆದೆಲ್ಲ ಫೀಲ್ಡ್ಗಳು ತಂತಾನೇ ಪ್ಯೂರ್ ಹಾಕ್ಕೊಂತ ಹೋಗ್ತೇವೆ ಅನ್ನೋ ಒಂದು ಅನುಭವ ಕೂಡ ಆಯಿತು. ನಾನು ಕೂಡ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಬೇಕು ಅಂದ್ಕೊಳ್ತಿರ್ಬೇಕಾದ್ರೇ ಇವಾಗ ಒಂದು ಅವಕಾಶ ಬಂದಿದೆ, ಪರವಾಗಿಲ್ಲ, ಮುಂದೆ ಅಂತೇಳಿ ಯೋಚನೆ ಮಾಡ್ಕೊತ ಹಾಗೆ ಕೂರೋದಕ್ಕಿಂತ ಇವಾಗೇನೋ ಒಂದು ಸಣ್ಣ ಪ್ರಯತ್ನ ಪ್ರಾರಂಭ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ನಾನು ಪ್ರೆಸೆಂಟಾಗಿ ಇವಾಗ ಉಪಚುನಾವಣೆಯಲ್ಲಿ ನಡೀತಿರುವಂತಹ ಒಂದು MLA ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾನೆ. ಇದನ್ನು ಸ್ಪರ್ಧೆ ಅನ್ನೋದಕ್ಕಿಂತ ಕೆಲಸಕ್ಕೋಸ್ಕರ ಅರ್ಜಿ ಹಾಕ್ತಿದ್ದೀನಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಪ್ರಜಾಕೀಯ ಅನ್ನೋದೇನು ಅಂತೇಳಿ ಹೀಗೆ ಒಂದೊಂದಾಗಿ ಬೇರೆ ಬೇರೆ ದೃಶ್ಯಗಳಲ್ಲಿ ಹೇಳ್ಕೊತ ಹೋಗೋಣ. ಹೀಗೆ ಇವಾಗ ನನಗೆ 25 ವರ್ಷಗಳು. ಬೇರೆಯವರಿಗೆ ಬೇರೆ ಬೇರೆ ತರಹದ ಅನುಭವಗಳಾಗಿರ್ತವೆ. ಆದರೆ ಈಗ ನನಗೆ ಒಂದು ತರಹದ ಅನುಭವ ಆಗಿದೆ. ನನ್ನ ಥರನೇ ಯೋಚನೆ ಮಾಡುವಂತಹ ಕೆಲವೊಂದು ವರ್ಗ ಕೂಡ, ಪ್ರತಿಯೊಬ್ಬರಿಗೂ ವರ್ಗ ಇರುತ್ತೆ. ಅಂತಹ ವರ್ಗದ ಜನರಿಗೆ ನನ್ನ ಅನುಭವಗಳು ಮಾರ್ಗದರ್ಶನ ಆಗಲಿ. ಅವರು ಈ ಅನುಭವಗಳನ್ನು ತಿಳ್ಕೊಂಡು ತಾವು ತಮ್ಮ ದಾರಿಯಲ್ಲಿ ಬರುವಂತಹ ಎಲ್ಲ ಸನ್ನಿವೇಶಗಳಿಗೂ ತಯಾರಾಗಲಿ ಅನ್ನೋದು ನನ್ನ ಉದ್ದೇಶ. ಇವಾಗ ನಾನು
ನನ್ನ ಅನುಭವಗಳನ್ನು ಒಂದೊಂದಾಗಿ ನಾನು ನೋಡಿಕೊಂಡು ಬಂದಂಥ ಸಮಾಜವನ್ನು ಜನರಿಗೆ ಅರ್ಥೈಸೋದಕ್ಕೋಸ್ಕರ ಪ್ರತಿದಿನ ನಾನು ಒಂದೊಂದು ಅನುಭವಗಳನ್ನು ನಾನೇನು ಮಾಡಿದ್ದೀನಿ, ನನಗಾದ ಅನುಭವಗಳನ್ನು ಬರಿತಾ ಇದ್ದೀನಿ. ಹೀಗೆ ಬರಿತಾ ಇವಾಗಲೇ 1,000 ಅನುಭವಗಳು ಆಗಿದ್ದಾವೆ. ನಾನು ಪ್ರತಿದಿನ ಒಂದೊಂದು ಅನುಭವಗಳನ್ನು ತೆಗೆದುಕೊಂಡು ಅದಕ್ಕೆ ಆ ಅನುಭವ ಆಗುವುದಕ್ಕೆ ಕಾರಣವಾದ ಸನ್ನಿವೇಶ ಹಾಗೂ ಜನರು ಮತ್ತು ಪರಿಸ್ಥಿತಿ ಇವುಗಳ ಬಗ್ಗೆ ಎಲ್ಲ ಹೇಳಬೇಕು. ಆ ಸಮಯದಲ್ಲಿ ನಾವು ಆ ಪರಿಸ್ಥಿತಿಯನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಪ್ರತಿದಿನ ಒಂದೊಂದು ಅನುಭವದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು.